ವೀಕ್ಷಕರೇ, ಕಾವೇರಿ ನದಿ ನೀರು ಹಂಚಿಕೆಗೆ ಸಂಬಂಧಪಟ್ಟಂತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಏನ್ ಮಾಡಿದೆ ಅಂದ್ರೆ, ದೆಹಲಿಯಲ್ಲಿ ನಡೆದಿರುವಂತಹ ಒಂದು ಸಭೆಯಲ್ಲಿ ಜಲ ನಿರ್ವಹಣೆಯ ಮೇಲುಸ್ತುವಾರಿ ಇದು ಹೊಣೆ ಹೊತ್ತಿರುವಂತಹ ಒಂದು ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ನಡೆದಿರುವಂತಹ ಒಂದು ಮಹತ್ವವಾದಂತಹ ಸಭೆಯಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ತಮ್ಮ ಒಂದು ವಾದಗಳನ್ನ ಮಂಡಿಸ್ತಾ ಇದಾವೆ. ಅವು ಯಾಕಂದ್ರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಈಗ ಮಳೆಯ ಕೊರತೆಯಿಂದ ಜಲಾಶಯಗಳಲ್ಲಿ ನೀರಿನ ಒಂದು ಸಂಗ್ರಹದ ಮಟ್ಟ ನಿರೀಕ್ಷಿತವಾದಂತಹ ಪ್ರಮಾಣದಲ್ಲಿ ಇರದೇ ಇರುವುದರಿಂದ ಈಗಾಗಲೇ ಕಾವೇರಿ ನೀರು ನಿರ್ವಹಣಾ ಈ ಒಂದು ಪ್ರಾಧಿಕಾರದ ಸಭೆಯಲ್ಲಿ ಅತ್ಯಂತ ಒಂದು ಮಹತ್ವವನ್ನು ಕೂಡ ಅನಿಸ್ಕೊಂಡಿದೆ. ಆದ್ರೆ ಈ ಒಂದು ಪ್ರಾಧಿಕಾರದ ಸಭೆಯಲ್ಲಿ ಈಗಾಗಲೇ ತಮಿಳುನಾಡಿಗೆ ನೀರನ್ನು ಹರಿಸಲಿಕ್ಕೆ ಸಾಧ್ಯ ಇಲ್ಲ ಎಂದು ನಮ್ಮ ಈ ಒಂದು ಕರ್ನಾಟಕ ಸ್ಪಷ್ಟವಾದಂತಹ ಒಂದು ನಿಲುವನ್ನ ಕೂಡ ತೆಗೆದುಕೊಂಡಿದೆ. ಯಾಕಂದ್ರೆ ಇಲ್ಲಿ ಸಂಕಷ್ಟದ ಒಂದು ಸೂತ್ರವನ್ನು ನೋಡಬಹುದು. ಆ ಒಂದು ಪ್ರಾಧಿಕಾರದ ಸಮಿತಿಗೆ ಮನವಿಯನ್ನ ಮಾಡುವಂತ ಒಂದು ಸಾಧ್ಯತೆಯನ್ನ ಕೂಡ ಇದೆ. ಆದ್ರೆ ಮತ್ತೊಂದೆಡೆ ನೋಡಬಹುದು, ಏನಂದ್ರೆ ಕಾವೇರಿ ನದಿ ನೀರಿನ ಹಂಚಿಕೆ ವೇಳಾಪಟ್ಟಿಯಂತೆ ತನ್ನಲ್ಲಿರುವಂತಹ ಅದರ ಒಂದು ಪಾಲಿನ ನೀರನ್ನು ಬಿಡಬೇಕೆಂದು ತಮಿಳುನಾಡಿನ ಸರ್ಕಾರ ಒಂದು ಪಟ್ಟನ್ನ ಕೂಡ ಹಿಡ್ಕೊಂಡಿದೆ. ಯಾಕಂದ್ರೆ ಜೂನ್ ತಿಂಗಳಿಗೆ 9.19 TMCಗಳವರೆಗೆ, ಹಾಗೆಯೇ ಜುಲೈ ತಿಂಗಳಲ್ಲಿನೂ ಕೂಡ ನೋಡಬಹುದು 31.24 TMCಗಳಷ್ಟು ಇಷ್ಟೊಂದು ನೀರನ್ನ ಹರಿಸಬೇಕೆಂದು ತಮಿಳು ಸರ್ಕಾರದ ಒಂದು ವಾದವನ್ನ ಕೂಡ ಇದೆ. ಇಲ್ಲಿ ಏನೇನಾಗಿದೆ ಅಂದ್ರೆ, ಒಂದು ಕಡೆ ಮಳೆಯ ಕೊರತೆಯನ್ನ ಕೂಡ ಉಂಟಾಗಿದೆ. ಬಿಡುಗಡೆ ಮಾಡುವಂತ ಒಂದು ನಿಟ್ಟಿನಲ್ಲಿ ತಮಿಳು ಸರ್ಕಾರ ಬಿಗಿ ಪಟ್ಟನ್ನ ಕೂಡ ಹಿಡ್ಕೊಂಡಿದೆ. ಆನಂತರ ಪ್ರಾಧಿಕಾರದ ಒಂದು ಸಭೆಯ ಫಲಿತಾಂಶದಲ್ಲಿನೂ ಕೂಡ ಒಂದು ಗಲಭೆಯನ್ನ ಕೂಡ ಉಂಟಾಗಿದೆ. ಇಲ್ಲಿ ಕಳೆದ 2 ತಿಂಗಳಲ್ಲಿ ನಮ್ಮ ಈ ಒಂದು ಕರ್ನಾಟಕದಿಂದ ತಮಿಳುನಾಡಿಗೆ ಕೇವಲ ಸುಮಾರು 4 TMCಗಳಷ್ಟು ಮಾತ್ರ ನೀರನ್ನ ಹರಿಸಬೇಕೆಂದು ಒಂದು ಮನವಿಯಲ್ಲಿ ಈ ಒಂದು ಮಾತನ್ನ ಕೂಡ ಹೇಳಿದ್ದಾರೆ. ಆದರೆ ತಮಿಳುನಾಡು ಪ್ರಾಧಿಕಾರದ ಮುಂದೆ ಕಾವೇರಿ ಜಲಾನಯನಗಳಲ್ಲಿ ನೀರಿನ ಸಂಗ್ರಹ ತೀವ್ರವಾಗಿದೆ. ಯಾಕಂದ್ರೆ ಈಗಿನ ಮಟ್ಟಿಗೆ ಕುಡಿಯುವ ನೀರಿನ ಅವಶ್ಯಕತೆಗೆ ಮಾತ್ರ ಈ ಒಂದು ನೀರಿನ ಬಳಕೆ ಮಾತ್ರ ಲಭ್ಯವಿದೆ. ಇದು ಕರ್ನಾಟಕ ಸರ್ಕಾರದ ವಾದದಲ್ಲಿ ಮಂಡನೆಯಾಗಿದೆ. ಆದ್ರೆ ಕೃಷಿ ಉದ್ದೇಶಗಳಿಗೂ ಕೂಡ ಈ ಒಂದು ಕಾವೇರಿ ನೀರನ್ನ ಬಳಕೆ ಮಾಡುತ್ತಿಲ್ಲ. ನಮ್ಮ ಈ ಒಂದು ಬೆಂಗಳೂರು ನಗರ ಸೇರಿದಂತೆ ಕುಡಿಯುವ ನೀರನ್ನ ಪೂರೈಸುವಂತದ್ದೇ ಈಗ ಮೊದಲ ಆದ್ಯತೆ ಎಂದು ಕರ್ನಾಟಕ ರಾಜ್ಯ ತನ್ನ ನಿಲುವನ್ನು ಮಂಡಿಸುವುದು ಬಹುತೇಕವಾದಂತಹ ಒಂದು ನಿಶ್ಚಿತ ಪ್ರಮಾಣವಾಗಿದೆ. ಯಾಕಂದ್ರೆ ಇನ್ನು ಮುಂದೆ ಬರುವಂತ ದಿನಗಳಲ್ಲಿ ಸಮರ್ಪಕವಾದಂತಹ ಮುಂಗಾರು ಮಳೆಯಾಗುವಂತ ಸಾಧ್ಯತೆನೂ ಕೂಡ ಇಲ್ಲ. ಆದ್ರೆ ತಮಿಳುನಾಡಿಗೆ ಹಿಂಗಾರು ಮಳೆಯಿಂದ ಇದರ ಒಂದು ನೀರಿನ ಲಭ್ಯತೆಯನ್ನ ಸಾಧ್ಯವಾಗಲಿದೆ. ಇಲ್ಲಿ ಕರ್ನಾಟಕಕ್ಕೆ ಮುಂಗಾರು ಕೈ ಕೊಟ್ಟಿರುವುದರಿಂದ ಈಗಿನ ಪರಿಸ್ಥಿತಿಯಲ್ಲಿ ನೋಡ್ಬೇಕಾದ್ರೆ ನೀರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಎಂದು ನಮ್ಮ ಈ ಒಂದು ಕರ್ನಾಟಕ ಮತ್ತು ತಮಿಳುನಾಡು ಸರ್ಕಾರ ಇವೆರಡೂ ರಾಜ್ಯಗಳ ನಡುವೆ ಇರುವಂತಹ ಒಂದು ವಾದವನ್ನ ಕೂಡ ಮುಂದುವರಿಯಲಿದೆ. ಆದರೆ ಈ ಒಂದು ಕರ್ನಾಟಕದ ವಾದಕ್ಕೆ ಪ್ರತಿಯಾಗಿ ತಮಿಳುನಾಡು ಸರ್ಕಾರ ತನಗೆ ಬರಬೇಕಾದಂತ ನೀರಿನ ಒಂದು ಪಾಲನ್ನ ತನಗೆ ನೀಡಬೇಕೆಂದು ಪಟ್ಟನ್ನ ಹಿಡ್ಕೊಂಡಿದೆ. ಆದ್ರೆ ಆ ಒಂದು ನಡೆದಂತ ಸಭೆಯಲ್ಲಿ ಎರಡೂ ರಾಜ್ಯಗಳ ವಾದಗಳನ್ನ ಆಲಿಸಿದ ಬಳಿಕ ಈಗಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ಕರ್ನಾಟಕ ತಮಿಳುನಾಡಿಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬಿಡಬೇಕಾಗಿದೆ ಇದ್ರ ಒಂದು ಮಾಹಿತಿಯನ್ನ ಅಂತಿಮವಾದಂತಹ ಒಂದು ನಿರ್ಧಾರವನ್ನ ಕೂಡ ಕೈಗೊಳ್ಳಲಿದೆ. ಯಾಕಂದ್ರೆ ಈ ಒಂದು ನಿರ್ಧಾರದ ಮೇಲೆ ಕಾವೇರಿ ಕೊಳ್ಳದ ರೈತರ ಭವಿಷ್ಯ ಇದ್ರ ಒಂದು ಅವಲಂಬನೆಯನ್ನ ಮಾಡುವುದರ ಮುಖಾಂತರ ಪ್ರಾಧಿಕಾರದ ಈ ಒಂದು ಸಭೆಯ ಕಡೆಗೆ ಎರಡೂ ರಾಜ್ಯಗಳ ಒಂದು ವಾದದ ಚಿತ್ತವನ್ನ ಕೂಡ ಹರಿದಿದೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಹಾಕಿ. ನಾನು ನಿಮ್ಮ ಗೆಲುವೇ ನಮ್ಮ ಗುರಿ. ನನ್ನ ಈ ಒಂದು ವಿಡಿಯೋವನ್ನ ಇಷ್ಟವಾಗಿದ್ರೆ ಎಲ್ಲರೂ ಲೈಕ್ ಮಾಡಿ, ತಪ್ಪದ ಈ ಒಂದು ನನ್ನ ಮಾಹಿತಿಯನ್ನ ಶೇರ್ ಮಾಡಿ. ಮುಂದಿನ ಒಂದು ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.